ಮೈಸೂರಿನಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರು ಮಕ್ಕಳ ಜೀವದ ಜೊತೆ ಆಟವಾಡ್ತಾ ಇದ್ದಾರೆ. ನಂಜನಗೂಡು ತಾಲೂಕಿನ ಬಿಳಿಗೆರೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸುಮಾರು 10 ಅಡಿ ಆಳದ ಸಂಪ್ನಿಂದ ಮಕ್ಕಳನ್ನ ಇಳಿಸಿ ನೀರೆತ್ತುತ್ತಾ ಇದ್ದಾರೆ. ಮುಖ್ಯ ಶಿಕ್ಷಕಿ ಸೇರಿದಂತೆ ಶಾಲೆಯಲ್ಲಿ ಒಟ್ಟು 5 ಮಂದಿ ಶಿಕ್ಷಕರಿದ್ದು ಮಕ್ಕಳ ಜೀವದ ಜೊತೆ ಆಟವಾಡ್ತಾ ಇದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಶಾಲೆಯಲ್ಲಿ 90ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದು ಕೆಲಸಕ್ಕಾಗಿ ಸಿಬ್ಬಂದಿ ಮಾತ್ರ ಇಲ್ಲ. ಶಾಲೆಯ ಸಂಪ್ನಿಂದ ಪುಟ್ಟ ಮಕ್ಕಳು ಬಿಂದಿಗೆಯಿಂದ ನೀರನ್ನ ಹೊರತೆಗಿತಾ ಇದ್ದು ಮಕ್ಕಳ ಜೀವಕ್ಕೆ ಹೊಣೆ ಯಾರು ಅಂತ ಜನರು ಪ್ರಶ್ನಿಸ್ತಾ ಇದ್ದಾರೆ. ಸದನದಲ್ಲಿ ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಪ್ರಕರಣದಲ್ಲಿ ಸಿಟಿ ರವಿ ಬಂಧಿಸಿದ್ದ ಡಿಸಿಪಿ ಎಸಿಪಿ ಇಂದು ಸಿಐಡಿ ವಿಚಾರಣೆಗೆ ಹಾಜರಾದರು. ಸಚಿವೆ ಹೆಬ್ಬಾಳ್ಕರ್ ದೂರು ಆಧರಿಸಿ ಡಿಸಿಪಿ ರೋಹನ್ ಜಗದೀಶ್ ಹಾಗೂ ಎಸಿಪಿ ಸದಾಶಿವ ಕಟ್ಟಿಮನಿ 2024 ಡಿಸೆಂಬರ್ 19ರಂದು ಪರಿಷತ್ ಸದಸ್ಯ ಸಿಟಿ ರವಿಯನ್ನ ಬಂಧಿಸಿದ್ರು. ಈ ವೇಳೆ ಇಡೀ ರಾತ್ರಿ ಬೆಳಗಾವಿ, ಧಾರವಾಡ, ಬಾಗಲಕೋಟೆ ಜಿಲ್ಲೆಯ ಗಡಿವರೆಗೂ ಸುತ್ತಾಡಿಸಿದ್ದಾರೆ ಎಂದು ಸಿಟಿ ರವಿ ದೂರು ನೀಡಿದ್ರು. ಹೀಗಾಗಿ ಸಿಟಿ ರವಿ ಅರೆಸ್ಟ್ ಆಗಿದ್ದ ಕ್ಷಣದಿಂದ ಬಿಡುಗಡೆವರೆಗಿನ ಮಾಹಿತಿ ಪಡೆದಿದ್ದಾರೆ ಸಿಐಡಿ ಪೊಲೀಸರು. ಮುಸ್ಲಿಂ ಗುತ್ತಿಗೆದಾರರಿಗೆ ಶೇಕಡ 4ರಷ್ಟು ಮೀಸಲಾತಿ ನೀಡುವ ವಿಧೇಯಕಕ್ಕೆ ಒಪ್ಪಿಗೆ ನೀಡದಂತೆ ಶಾಸಕ ಯತ್ನಾಳ್ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ನಿನ್ನೆ ವಿಧಾನಸಭೆಯಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ವಿಧೇಯಕ ಮಂಡಿಸಿದ್ರು. ಸದನದಲ್ಲಿ ವಿಧೇಯಕ ಮಂಡನೆಯಾಗುತ್ತಲೇ ಶಾಸಕ ಯತ್ನಾಳ್ ಪತ್ರ ಬರೆದಿದ್ದಾರೆ. ಸಂವಿಧಾನ ಬಾಹಿರವಾಗಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡ 4ರಷ್ಟು ಮೀಸಲಾತಿ ಒದಗಿಸಲಾಗ್ತಾ ಇದೆ. ಹೀಗಾಗಿ ವಿವಾದಾತ್ಮಕ ತಿದ್ದುಪಡಿಗಳಿಗೆ ಒಪ್ಪಿಗೆ ನೀಡದಂತೆ ಮನವಿ ಮಾಡಿದ್ದಾರೆ. ನಡು ರಸ್ತೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದ ಯುವಕನಿಗೆ ಸುತ್ತಿಗೆಯಿಂದ ಹೊಡೆದು ಕೊಲೆ ಮಾಡ್ತಾ ಇರುವ ದೃಶ್ಯ ವೈರಲ್ ಆಗಿತ್ತು. ಇದನ್ನ ನೋಡಿದ ತಕ್ಷಣ ನಡುಕ ಹುಟ್ಟಿಸುವ ಕೊಲೆಯ ವಿಡಿಯೋ ನೋಡಿ ಪೊಲೀಸರೇ ಬೆಚ್ಚಿ ಬಿದ್ದಿದ್ರು. ರಾತ್ರೋರಾತ್ರಿ ತಾಂತ್ರಿಕತೆ ಬಳಸಿ ವಿಡಿಯೋದ ಮೂಲ ಶೋಧಕ್ಕೆ ನಿಂತ ಸೈಬರ್ ಕ್ರೈಮ್ ಪೊಲೀಸರಿಗೆ ಇದು ರಿಯಲ್ ಕೊಲೆ ಅಲ್ಲ, ರೀಲ್ ಅನ್ನೋದು ಗೊತ್ತಾಗಿದೆ. ರೀಲ್ಸ್ ಎನ್ನೋದು ಗೊತ್ತಾಗ್ತಾ ಇದ್ದಂತೆ ನಿರಾಳವಾದ ಪೊಲೀಸರು ಸಾಪಣ್ಣ ಹಾಗೂ ಸಚಿನ್ ಎಂಬುವರನ್ನ ಹೆಡೆಮುರಿ ಕಟ್ಟಿದ್ದಾರೆ. ರೀಲ್ಸ್ ನೆಪದಲ್ಲಿ ಪಿಸ್ತೂಲು, ಮಚ್ಚು, ಲಾಂಗ್ ಹಿಡಿದು ಭಯ ಹುಟ್ಟಿಸುವ ರೀಲ್ಸ್ ಮಾಡಿದ್ರೆ ಅರೆಸ್ಟ್ ಆಗ್ತೀರಿ ಅಂತ ಕಲಬುರಗಿ ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ ಎಚ್ಚರಿಕೆ ನೀಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.